ಕಿರು ಪರಿಚಯ. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನಲ್ಲಿ ನಾವು 2021ರಲ್ಲಿ ಶ್ರೀಮತಿ ದೀಪಾ ಹೇಮಂತ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪ್ರಯಾಣವನ್ನು ಆರಂಭಿಸಿದೆವು. ನಮ್ಮ ಸರಳ ಆದರೆ ಆಳವಾದ ಉದ್ದೇಶ ಪ್ರಾಚೀನ ವೇದಿಕ ಜ್ಞಾನವನ್ನು ಆಧರಿಸಿದ ಮೌಲ್ಯಾಧಾರಿತ ಶಿಕ್ಷಣವನ್ನು ಎಲ್ಲರಿಗೂ ಹಂಚುವುದು. ಜಪ, ಉಪನಿಷತ್ತುಗಳು, ಸ್ತೋತ್ರಗಳು ಮತ್ತು ಇತರೆ ಶಾಶ್ವತ ಆಧ್ಯಾತ್ಮಿಕ ಅಧ್ಯಯನಗಳನ್ನು ಸುಲಭವಾಗಿ ಎಲ್ಲರಿಗೂ ತಲುಪಿಸುವುದು ನಮ್ಮ ಧ್ಯೇಯ. ಆರಂಭದಲ್ಲಿ ನಾವು ಗೃಹಿಣಿಯರಿಗೆ ಆನ್ಲೈನ್ ವೇದಿಕ ತರಗತಿಗಳನ್ನು ನಡೆಸುವ ಮೂಲಕ ಪ್ರಾರಂಭಿಸಿದೆವು. ನಮ್ಮ ದೃಷ್ಟಿ ವಿಸ್ತರಿಸಿದಂತೆ ನಮ್ಮ ಸಮುದಾಯವೂ ಬೆಳೆಯಿತು. ಇಂದು ನಾವು ನಮ್ಮ ಕಾರ್ಯಕ್ರಮಗಳನ್ನು ಹಿರಿಯ ನಾಗರಿಕರು ಹಾಗೂ ವಿವಿಧ ರಾಜ್ಯಗಳ ಆಧ್ಯಾತ್ಮಿಕ ಜೀವನ ಆಸಕ್ತರಿಗೆ ಹೆಮ್ಮೆ ಪಡುವಂತೆ ವಿಸ್ತರಿಸಿದ್ದೇವೆ. 9,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಿಂದ ಲಾಭ ಪಡೆದಿರುವುದು ನಮಗೆ ದೊಡ್ಡ ಸಂತೋಷ ಮತ್ತು ವಿನಯ. ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನಲ್ಲಿ ಆಧ್ಯಾತ್ಮಿಕ ಅಧ್ಯಯನ ಮಾಹಿತಿ ನೀಡುವುದರಷ್ಟೇ ಅಲ್ಲ, ಅದು ಪರಿವರ್ತನೆಯನ್ನು ತರಬಲ್ಲದು ಎಂದು ನಾವು ನಂಬುತ್ತೇವೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯೊಂದಿಗೆ ಜನರನ್ನು ಮರುಸಂಪರ್ಕಿಸುವುದು ನಮ್ಮ ಗುರಿ. ಜಪ ಮತ್ತು ನಿಯಮಿತ ಅಭ್ಯಾಸಗಳ ಮೂಲಕ ಮನೋಶಾಂತಿ, ಭಾವನೆಗಳ ಸಮತೋಲನ, ರಕ್ತದ ಒತ್ತಡದ ಸ್ಥಿರತೆ ಮತ್ತು ಸಮಗ್ರ ಆರೋಗ್ಯವನ್ನು ಉತ್ತೇಜಿಸುವುದರಲ್ಲಿದೆ ನಮ್ಮ ನಂಬಿಕೆ. ನಮ್ಮ ಕಾರ್ಯಾಚರಣೆಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ದೀಪಾ ಹೇಮಂತ್ ಕುಮಾರ್ ಮತ್ತು ನಮ್ಮ ನಿರ್ದೇಶಕರಾದ ಶ್ರೀ ಎಂ.ವಿ. ಹೇಮಂತ್ ಕುಮಾರ್ ಅವರು ಸಮರ್ಪಣೆ ಮತ್ತು ಸ್ಪಷ್ಟತೆಯೊಂದಿಗೆ ಮುನ್ನಡೆಸುತ್ತಿದ್ದಾರೆ. ನಾವು ಮುಂದುವರೆದು ಬೆಳೆಯುತ್ತಿರುವಂತೆಯೇ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ವೇದಿಕ ಜ್ಞಾನವನ್ನು ವ್ಯಾಪಕವಾಗಿ ಹರಡುವ ಸಂಕಲ್ಪದಲ್ಲಿ ನಿಂತಿದ್ದೇವೆ. ಪ್ರತಿಯೊಬ್ಬ ಸಾಧಕನು ಶಾಂತಿ, ಸಮತೋಲನ ಮತ್ತು ಆಂತರಿಕ ಬೆಳವಣಿಗೆಯನ್ನು ಅನುಭವಿಸುವಂತೆ ಮಾಡುವುದೇ ನಮ್ಮ ಆಶಯ.